ಹಾಯ್ ಫ್ರೆಂಡ್ಸ್, ಈ ವರ್ಷದ ಫ್ಲಾಪ್ ಟೀಮ್ಸ್ ಬಗ್ಗೆ ಮಾತಾಡೋಣ. IPL ಅಲ್ಲಿ ಈ ವರ್ಷನ ಫ್ಲಾಪ್ ಟೀಮ್ ಬಗ್ಗೆ ಮಾತಾಡೋಣ. ಮೊದಲನೇದಾಗಿ KKR ಟೀಮ್. ಈ ಒಂದು ಟೀಮ್ 3 ಬಾರಿ ಚಾಂಪಿಯನ್ಶಿಪ್ ಆಗಿದ್ರು. ಬಟ್ ಈ ವರ್ಷ ಅವ್ರು ನೋಡೋದಾದ್ರೆ ಹೇಳ್ಕೊಳ್ಳೋ ರೀತಿಯಾಗಿ ಯಾವುದೇ ಒಂದು ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ. ಮಿಡಲ್ ಆರ್ಡರ್ಸ್ ಬ್ಯಾಟಿಂಗ್ ಅಂತೂ ಇಲ್ಲವೇ ಇಲ್ಲ. ಓಪನಿಂಗ್ ಬ್ಯಾಟ್ಸ್ಮನ್ ಅಲ್ಲೂ ಕೂಡ ಅಷ್ಟೊಂದು ಹೇಳ್ಕೊಳ್ಳೋ ರೀತಿಯಾಗಿ ರನ್ಸ್ಗಳು ಬರ್ತಾ ಇಲ್ಲ. ಈ ಒಂದು ರೀಸನ್ ಇಂದ ಈ ವರ್ಷ ಕಳಪೆ ಪ್ರದರ್ಶನ ಕೊಡ್ತಿರೋದು ಯಾವ ಟೀಮ್ ಅಪ್ಪ ಅಂದರೆ KKR ಅವರು ಆಡಿರೋದು ಟೋಟಲ್ ಆಗಿ 7 ಮ್ಯಾಚ್. ಈ 7 ಮ್ಯಾಚಲ್ಲಿ ಅವ್ರು ಗೆದ್ದಿರೋದು ಬರೀ ಒಂದೇ ಒಂದು ಮ್ಯಾಚ್. ಇನ್ನು 5 ಮ್ಯಾಚನ್ನು ಅವರು ಸೋತಿದ್ದಾರೆ. ಹಾಗೂ ಒಂದು ಮ್ಯಾಚ್ ಪಂಜಾಬ್ ಕಿಂಗ್ಸ್ ವಿರುದ್ಧ ಇವ್ರ ಮೇಲೆ ಡ್ರಾ ಆಗಿದೆ. ಇವ್ರ ಮೇಲೆ ಇದ್ರು ಕೂಡ ಪಂಜಾಬ್ ಅವರು ಫಿಕ್ಸ್ ಹೊಡೆದಿದ್ರು. ಈಸಿಯಾಗಿ ವಿನ್ ಆಗ್ತಾ ಇದ್ರು ಪಂಜಾಬ್ ಕಿಂಗ್ಸ್ ತಂಡ. ಏನ್ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ. KKR ಟೀಮ್ ಅವ್ರಿಗೆ ಸಿಕ್ಕಾಪಟ್ಟೆ ಲೋ ಆಗಿದ್ದಾರೆ. ಈ ವರ್ಷದಲ್ಲಿ ರ್ಯಾಂಕ್ 1 ತಗೊಳ್ಳೋದಾದ್ರೆ ಕಳಪ ಪ್ರದರ್ಶನ ಯಾರು ಕೊಡ್ತಿದ್ದಾರೆ ಅಂದ್ರೆ ಅದು KKR ಟೀಮ್. ಇವ್ರ ಜೊತೆ LSG ಟೀಮ್ ಕೂಡ ಇದ್ದಾರೆ. ಇವರು ಕೂಡ ಟೋಟಲ್ ಆಗಿ 7 ಮ್ಯಾಚ್ ಆಡಿದ್ದಾರೆ. ಈ 7 ಮ್ಯಾಚ್ ಅಲ್ಲಿ 5 ಮ್ಯಾಚ್ ಅನ್ನ ಸೋತಿದ್ದಾರೆ. ಕೇವಲ 2 ಮ್ಯಾಚ್ ಅನ್ನ ಇಲ್ಲಿ ಗೆದ್ದಿದ್ದಾರೆ. ಹಾಗೂ ನಿನ್ನೆ ನಡೆದಂತ ಮ್ಯಾಚ್ LSG ಹಾಗೂ RR. LSG ಅವರು ಬೌಲಿಂಗ್ ಚೆನ್ನಾಗೇ ಮಾಡಿದ್ರು. RR ಟೀಮ್ ಅಂತ ಬಂದಾಗ ಬ್ಯಾಟಿಂಗ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ಅಂತ ಹೇಳ್ಬೋದು. ಅಂತ ಟೀಮ್ನ 159 ರನ್ಗೆ ಕಟ್ ಹಾಕಿದ್ರು ಕೂಡ ಬಟ್ ಬ್ಯಾಟಿಂಗ್ ಇಲ್ಲಿ ಹೇಳ್ಕೊಳ್ಳೋ ರೀತಿಯಾಗಿ ಬರಲಿಲ್ಲ. 40 ರನ್ನಿಂದ ಇಲ್ಲಿ ಸೋಲ್ತಾರೆ. ಇದೇ ಒಂದು ರೀಸನ್ನ ನೋಡೋದಾದ್ರೆ ಇದು ಕೂಡ ಕಳಪೆ ಪ್ರದರ್ಶನ ಕೊಡ್ತಾ ಇದೆ ಅಂತಾನೆ ಹೇಳ್ಬೋದು. ಟಾಪ್ 1 ಸ್ಥಾನದಲ್ಲಿ KKR ಅವರು ಕಳಪೆ ಪ್ರದರ್ಶನ ಕೊಡ್ತಿದೆ ಅಂತ ಹೇಳಿದ್ರೆ ಟಾಪ್ 2 ಅಲ್ಲಿ LSG ಅವರು ಇದ್ದಾರೆ ಅಂತಾನೆ ಹೇಳ್ಬೋದು. ಈಸಿಯಾಗಿ ಗೆಲ್ಲೋ ಮ್ಯಾಚ್ನ ಕೂಡ ನಿನ್ನೆ RR ಮೇಲೆ ಸೋತೋದ್ರು ಅಂತಾನೆ ಇಲ್ಲಿ ಹೇಳ್ಬೋದು. ಇನ್ನು LSG ಟೀಮ್ ಬ್ಯಾಟಿಂಗ್ ಅಂತ ನೋಡೋದಾದ್ರೆ ಬ್ಯಾಟಿಂಗು ಸೂಪರ್ ಆಗಿದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಇವ್ರು ಯಾವುದೇ ಒಂದು ಪ್ಲೇಯರ್ ಫಾರ್ಮ್ ಅಲ್ಲಿ ಇರೋ ತರ ಕಾಣಿಸ್ತಾ ಇಲ್ಲ. ಮುಖ್ಯವಾಗಿ ನೋಡೋದಾದ್ರೆ ಮಿಚೆಲ್ ಮಾರ್ಷ್ ಎಂತ ಬ್ಯಾಟ್ಸ್ಮನ್, ಒಬ್ಬ ಆಸ್ಟ್ರೇಲಿಯನ್ ಕ್ರಿಕೆಟರ್, ಸಕ್ಕದಾಗಿ ಆಡ್ತಾರೆ. ಬಟ್ ಇವರು ಕೂಡ ನಿನ್ನೆ ಆಡಿದ್ರು. ಬಟ್ ನೆಕ್ಸ್ಟ್ 3 ಜನನು ಇಲ್ಲಿ ಡಕ್ಔಟ್ ಆಗ್ತಾರೆ. ಅಂದ್ರೆ 3 ಜನ, ಆಯುಷ್ ಬಡೇನೆ ಆಗಿರ್ಬೋದು, ಮಾರ್ಕ್ ರಮ್ ಆಗಿರ್ಬೋದು, ರಿಷಬ್ ಪಂತ್ ಆಗಿರ್ಬೋದು, ಇವರು ಡಕ್ಔಟ್ ಆಗ್ತಾರೆ ಗುರು. ನೆನ್ನೆ ಮ್ಯಾಚ್ ಅಂದರೆ RR ಮೇಲೆ ನಡೆದಂಥ ಮ್ಯಾಚಲ್ಲಿ 0-0-0 ಹೊಡಿತಾರೆ. ಮಿಚೆಲ್ ಮಾರ್ಷ್ ಒಬ್ಬರೇ 50+ ರನ್ನನ್ನು ಹೊಡಿತಾರೆ. ಇವ್ರ ಜೊತೆ ನಿಕೋಲಸ್ ಪೂರನ್ ಅವರು ಕೂಡ ಒಂದು 22 ರನ್ನನ್ನು ಕಲೆ ಹಾಕ್ತಾರೆ. ಹಿಮ್ಮತ್ ಸಿಂಗ್ ಅವರು 15 ರನ್ನನ್ನು ಕಲೆ ಹಾಕ್ತಾರೆ. ಹಾಗೂ ಈ ವರ್ಷದಲ್ಲಿ ಯಂಗ್ ಟ್ಯಾಲೆಂಟ್ ಅಂತಾನೆ ಹೇಳ್ಬೋದು LSG ಟೀಮಲ್ಲಿ ಮುಕುಲ್ ಚೌಧರಿ ಅವರು. ಇವರು ಕೂಡ ಬಂದಂಥ 2 ಬಾಲಲ್ಲಿ 6 ರನ್ನನ್ನು ಹೊಡೆದ್ರು ಕೂಡ 3ನೇ ಬಾಲಲ್ಲಿ ಔಟ್ ಆಗಿ ಹೋಗ್ತಾರೆ. ಈ ಒಂದು ಕಾರಣದಿಂದ ಅಂದರೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಕಳ್ಕೊಳ್ಳೋ ಮೂಲಕ ಇಲ್ಲಿ LSG ಟೀಮು ಸೋಲನ್ನು ಅನುಭವಿಸುತ್ತೆ. 160 ರನ್ನನ್ನು ಟಾರ್ಗೆಟ್ ಕೂಡ ನಿನ್ನೆ LSG ಟೀಮ್ ಅವರು ಹೊಡೆದಿಲ್ಲ. ಕೂಡ ಬ್ಯಾಟಿಂಗ್ ಲೈನಪ್ ನೋಡೋದಾದ್ರೆ ಸಿಕ್ಕಾಪಟ್ಟ ಸ್ಟ್ರಾಂಗ್ ಇದೆ ಅಂತಾನೆ ಹೇಳ್ಬೋದು. ಅಕ್ರಮ್ ಅವರು ಇದ್ದಾರೆ, ಇವರು ಸೌತ್ ಆಫ್ರಿಕಾ ಕ್ಯಾಪ್ಟನ್. ಹಾಗೂ ಮಿಚೆಲ್ ಮಾರ್ಷ್ ಅವರು ಇದ್ದಾರೆ, ಇವರು ಕೂಡ ಆಸ್ಟ್ರೇಲಿಯನ್ ಒನ್ ಟೈಮಲ್ಲಿ ಕ್ಯಾಪ್ಟನ್. ಹಾಗೂ ರಿಷಬ್ ಪಂತ್ ಅವರು ಇದ್ದಾರೆ, ಹಾಗೂ ಆಯುಷ್ ಬಡೋನು ಇದ್ದಾರೆ, ನಿಕೋಲಸ್ ಪೂರನ್ ಅವರು ಇದ್ದಾರೆ. ನಿಕೋಲಸ್ ಪೂರನ್ ಕೂಡ ವೆಸ್ಟ್ ಇಂಡೀಸ್ ಟೀಮ್ಗೆ ಕ್ಯಾಪ್ಟನ್ ಆಗಿದ್ರು. ಹಾಗೂ ಯಂಗ್ ಟ್ಯಾಲೆಂಟೆಡ್ ಮುಕುಲ್ ಚೌಧರಿ ಒಂದು ಟೈಮಲ್ಲಿ ಸಿಂಗಲ್ ಹ್ಯಾಂಡೆಡ್ ಆಗಿ ಮ್ಯಾಚ್ನ ಕೂಡ ವಿನ್ ಮಾಡಿಸಿದ್ರು. ಬಟ್ ಇಂಥ ಒಂದು ಸ್ಟ್ರಾಂಗ್ ಬ್ಯಾಟಿಂಗ್ ಇದ್ರೂ ಕೂಡ ನಿನ್ನೆ 160 ರನ್ನನ್ನು LSG ಟೀಮ್ ಅವರಿಗೆ ಚೇಸ್ ಮಾಡೋಕ್ಕೆ ಆಗಲಿಲ್ಲ. ಈ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಟಾಪ್ 2 ಅಲ್ಲಿ ಕಳಪೆ ಪ್ರದರ್ಶನ ತೋರಿಸಿರೋದು. ಟಾಪ್ 2 ಅಲ್ಲಿ ಯಾರಪ್ಪ ಇದ್ದಾರೆ ಅಂದರೆ LSG ಟೀಮ್. ಇದಲ್ಲದೆ ಮುಂಬೈ ಹಾಗೂ ಚೆನ್ನೈ, ಈ ಇಬ್ಬರು ಚಾಂಪಿಯನ್ಸ್ ಟೀಮ್ ಕಡೆಯಿಂದನೂ ಈ ವರ್ಷ ಯಾವುದೇ ಒಂದು ಹೇಳಿಕೊಳ್ಳೋ ರೀತಿಯಾಗಿ ಪರ್ಫಾರ್ಮೆನ್ಸ್ ಬಂದಿಲ್ಲ. ಪಾಯಿಂಟ್ಸ್ ಟೇಬಲ್ ಅಂತ ತೆಗೆದು ನೋಡಿದಾಗ ಟಾಪ್ 7 ಅಲ್ಲಿ ಮುಂಬೈ ಅವರಿದ್ದಾರೆ, ಟಾಪ್ 8 ಅಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಅವರಿದ್ದಾರೆ. ಈ ವರ್ಷದಲ್ಲಿ ಯಾವುದೇ ಒಂದು ಇವ್ರ ಕಡೆಯಿಂದ ಅದ್ಭುತ ಒಂದು ಇನ್ನಿಂಗ್ಸ್ ಕೂಡ ಬಂದಿಲ್ಲ. ಹೋದ ಒಂದು ಮ್ಯಾಚಲ್ಲಿ ವರ್ಮಾ ಅವರು ಸೆಂಚುರಿ ಹೊಡೆದ್ಬಿಟ್ಟು ಮ್ಯಾಚ್ನ ವಿನ್ ಮಾಡಿಸ್ತಾರೆ. ಅದರ ಹೋದ ಮ್ಯಾಚಲ್ಲಿ ಡಿಕಾಕ್ ಅವರು 100 ಹೊಡಿತಾರೆ. 100 ಹೊಡೆದ್ರೂ ಕೂಡ ಪ್ರಯೋಜನ ಆಗಿಲ್ಲ. ಆ ಒಂದು ಮ್ಯಾಚ್ನ ಸೋಲ್ತಾರೆ. ಈ 2 ಟೀಮ್ ಕೂಡ ಅಂದರೆ ಚೆನ್ನೈ ಹಾಗೂ ಮುಂಬೈ ಇಂಡಿಯನ್ಸ್, ಈ 2 ತಂಡಗಳು ಕೂಡ 6 ಮ್ಯಾಚು ಆಡಿದೆ. 6 ಮ್ಯಾಚಲ್ಲಿ 2 ಮ್ಯಾಚ್ನ ಗೆದ್ದಿದ್ದಾರೆ, 4 ಮ್ಯಾಚ್ಗಳನ್ನು ಇಲ್ಲಿ ಸೋತಿದ್ದಾರೆ. ನೋಡೋಣ ಮುಂದೆ ಏನಾದರೂ ಅವರು ಕಮ್ ಬ್ಯಾಕ್ ಮಾಡ್ತಾರಾ, ನಮ್ಮ RCB ತರ ಏನಾದರೂ ಕಮ್ ಬ್ಯಾಕ್ ಮಾಡ್ತಾರಾ ಮುಂದಿನ ಮ್ಯಾಚ್ಗಳಲ್ಲಿ, ಅಂದರೆ ಮುಂದಿನ ದಿನಗಳಲ್ಲಿ ನೋಡೋಣ. ಇದೇ ಥರ 2024ರಲ್ಲೂ ಕೂಡ ನಮ್ಮ RCB ತುಂಬ ಡೌನಲ್ಲಿರುತ್ತೆ. ಪಾಯಿಂಟ್ಸ್ ಟೇಬಲಲ್ಲಿ ಲಾಸ್ಟ್ ಅಂದರೆ 10ನೇ ಸ್ಥಾನದಲ್ಲಿರುತ್ತೆ. ಯಾವ ಥರ ಒಂದು ಕಮ್ ಬ್ಯಾಕ್ ಕೊಟ್ಟರು ಅಂದರೆ 10ನೇ ಸ್ಥಾನದಲ್ಲಿ ಇದ್ದರೂ ಕೂಡ ಆಮೇಲೆ ಅದನ್ನು ತಗೊಂಡು ಪ್ಲೇ ಆಫ್ವರೆಗೂ ಸೆಲೆಕ್ಟ್ ಹಾಕೊಂಡ್ಬರ್ತಾರೆ. ಸೊ ನೋಡೋಣ ಚೆನ್ನೈ ಹಾಗೂ ಮುಂಬೈ, ನೋಡೋಣ ಈ 2 ಟೀಮ್ಗಳಲ್ಲಿ ಒಂದು ಟೀಮ್ ಏನಾದರೂ ಕಮ್ ಬ್ಯಾಕ್ ಕೊಡುತ್ತಾ ಅಂತ.
ಚೆನ್ನೈ ಅಥವಾ ಮುಂಬೈ ನೋಡೋಣ. ಇವರು ಕೂಡ ಯಾವುದೇ ಒಂದು ಹೇಳ್ಕೊಳ್ಳೋ ರೀತಿಯಾಗಿ ಪರ್ಫಾರ್ಮೆನ್ಸ್ ಬಂದಿಲ್ಲ. ಪಾಯಿಂಟ್ 7 ಅಂತ ನೋಡಿದ್ರೆ ತುಂಬ ಕೆಳಗಡೆ ಇದ್ದಾರೆ. 7 ಹಾಗೂ 8 ಸ್ಥಾನದಲ್ಲಿದ್ದಾರೆ. 9th ಸ್ಥಾನದಲ್ಲಿ LSG ಇದೆ ಹಾಗೂ ಲಾಸ್ಟ್ 10th ಸ್ಥಾನದಲ್ಲಿ KKR ಟೀಮ್ ಅವರು ಇದ್ದಾರೆ. ಈ ವರ್ಷದಲ್ಲಿ ಕಳಪೆ ಪ್ರದರ್ಶನ ಕೊಡ್ತಿರೋದು ಯಾರಪ್ಪ ಅಂದರೆ KKR ಹಾಗೂ LSG. ಇವ್ರ ಜೊತೆ ಕೂಡ ಮುಂಬೈ ಹಾಗೂ CSK ಅವರು ಇದ್ದಾರೆ. ಬಟ್ ನೋಡೋಣ ಮುಂದಿನ ಮ್ಯಾಚ್ಗಳಲ್ಲಿ ಏನಾದರೂ ಮುಂಬೈ ಹಾಗೂ ಚೆನ್ನೈ ಕಮ್ ಬ್ಯಾಕ್ ಕೊಡ್ತಾರಾ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಏನು ಅನಿಸ್ತು? ನಿಮಗೆ ಈ ವರ್ಷದಲ್ಲಿ ಕಳಪೆ ಪ್ರದರ್ಶನ ಕೊಡ್ತಿರೋದು ಯಾರು ಅಂತ ನಿಮ್ಮ ಅನಿಸಿಕೆಗಳನ್ನು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಮೊದಲಿಂದ ಸಪೋರ್ಟ್ ಮಾಡ್ಕೊಂಡು ಬಂದಂತಹ ನನ್ನ ವೀಕ್ಷಕರಿಗೆ, ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಸೊ ಮಚ್.